ರಾಜ್ಯದಲ್ಲಿ ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭಗೊಂಡ್ಬಿಟ್ಟಿದೆ. ಸಿಎಂ ಡಿಕೆಶಿ ಅವರ ಮನೆಯಿಂದಲೇ ಬಿಎಲ್ಒ ಅಧಿಕಾರಿಗಳು ಇವತ್ತು ಆ ಪ್ರಕ್ರಿಯೆಗಳನ್ನು ಆರಂಭಿಸೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ಈ ಆಪ್ನಲ್ಲಿ ಹೇಗೆ ಅರ್ಜಿಯನ್ನ ತುಂಬಬೇಕು ಅನ್ನೋದರ ಬಗ್ಗೆ ಜನರಿಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಹೇಳಿದ್ರು. ಇನ್ನು ಎಸ್ಐಆರ್ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ನಡುವೆ ಜಟಾಪಟಿಗಳು ಈಗಾಗಲೇ ಆರಂಭ ಆಗೇ ಬಿಟ್ಟಿದೆ. ಎಸ್ಐಆರ್ ಕುರಿತು ಸರ್ಕಾರ ಸುಮ್ಮನೆ ಅಪಪ್ರಚಾರವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ 25,000 ಬಾಂಗ್ಲಾ ನಿವಾಸಿಗಳು ಇಲ್ಲಿದ್ದಾರೆ. ಅವರೆಲ್ಲರೂ ಮುಸ್ಲಿಮರು 4 ಕಡೆ ಗುರುತಿನ ಚೀಟಿಯನ್ನ ಹೊಂದಿರ್ತಾರೆ. ಅವರನ್ನ ಕಿತ್ತು ಹಾಕುವ ಕೆಲಸ ನಡೆಯುತ್ತೆ ಅಂತ ಬಿಜೆಪಿಯ ನಾಯಕರು ಒಂದು ಕಡೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. ಎನ್ಯುಮರೇಷನ್ ಫಾರಂ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡ್ಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರುವಂತ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಎನ್ಯುಮರೇಷನ್ ಫಾರಂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆತಂಕ ಎಲ್ಲಿದೆ ಇವರೇ? ಅವರಿಗೆ ನಾನು ಅದೇ ಹೇಳೋದಿವ್ರೆ, ಸಾಮಾನ್ಯ ಪ್ರಜ್ಞೆ ಇದ್ದು ಮಾತಾಡಿದ್ರೆ ನಾವು ಮಾತಾಡ್ಬೋದು. ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡ್ಬೋದು? ನಾವು SIR ವಿರುದ್ಧ ಇದ್ದೀವಿ ಅಂತ ಹೇಳಿದೀವ? ಯಾರ್ದು ಜವಾಬ್ದಾರಿ ಒಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯವಾದಂಥ ಮತದಾರರ ಪಟ್ಟಿ ಸೃಷ್ಟಿ ಮಾಡೋದು? ಎಲೆಕ್ಷನ್ ಕಮಿಷನ್ದು. ನಾವೇನು ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಯಾರು ಅರ್ಹರಿದ್ದಾರೆ ಅಂತ. ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? ನಾನು ಹೇಳ್ತಾ ಇದ್ದೀರಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲಿಗಲ್ ಇದೆ ಹೇಳ್ಬಿಡ್ಲಿ, ನಮಗೆ ನಾವು ತಯಾರಿದ್ದೀವಿ. ಏನು ಇವ್ರೊಬ್ರಿಗೆ ಗೊತ್ತಾ ಕಾನೂನು? ಇವ್ರೊಬ್ರಿಗೆ ಗೊತ್ತಾ ಸಂವಿಧಾನ? ಆಮೇಲೆ ನಮ್ಗೇನಾದರೂ ಅನುಮಾನ ಇದ್ದರೆ ನಾವು ಎಲೆಕ್ಷನ್ ಕಮಿಷನ್ಗೂ ಕೇಳಬಾರ್ದಾ? ಏನು BJP ಕಚೇರಿಗೆ ಹೋಗಿ ಕೊಡ್ಬೇಕಾ ನಾವು ಲೆಟರ್ಗಳು? ಯಾರು ಮಾಡ್ತಾ ಇದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ, ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಸರಿಯಾದಂತ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. 30 ಜನ ಬರೋ ಕಡೆ 10 ಜನ 11 ಜನ ಬರ್ತಾರೆ. ಕೇಳಿಸ್ರೆ ಪಲ್ಸ್ ಪೋಲಿಯೋ ಏನೇನೋ ನಮ್ಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಗೆ ರಿಲೀವ್ ಮಾಡಿಲ್ಲ, ನಮ್ಮನ್ನ ಕಳಿಸ್ಲಿಲ್ಲ, ನಮ್ PA ಕೊಟ್ಟಿಲ್ಲ, BA ಕೊಟ್ಟಿಲ್ಲ, ಎಲ್ಲಿ ಕಂಪ್ಲೇಂಟ್ಗಳನ್ನ ಮಾಡ್ತಾರೆ. ಅಂದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಅಡೆತಡೆ ಮಾಡುವಂತದ್ದು ಪ್ರಾರಂಭದಲ್ಲೇ ಖ್ಯಾತೆಯನ್ನ. ಕಾಂಗ್ರೆಸ್ ಯಾವ ಅಧಿಕಾರಿಗಳು ಇರ್ಬೇಕಲ್ಲ, ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ, BJP ಬೇಡ. ಅಧಿಕಾರಿ ಲಿಸ್ಟಲ್ಲೂ ಕಾಂಗ್ರೆಸ್ ಅವ್ರು ಹಾಕೊಂಡಿದ್ದಾರೆ. BLO ಹಾಗೆ ಕಾಂಗ್ರೆಸ್ ಆಕ್ಚುಲಿ ಏನ್ ರೂಲ್ ಏನ್ ಹೇಳ್ತೈತೆ ಅಂದ್ರೆ ಅವರು ಸರ್ಕಾರಿ ಅಧಿಕಾರಿ ಆಗಿರ್ತಾರೆ. BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರ್ಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂತದ್ದಾಗ್ಬೇಕು. ಆದ್ರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವ್ದಾವ್ದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು BLOಗಳು ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರಗಳನ್ನೇ ನೇಮಕ ಮಾಡುವಂತದ್ದಾಗ್ಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಹಸ್ತಕ್ಷೇಪ ಮಾಡುವಂಥದ್ದು ಇವೆಲ್ಲ ಇರಬಾರ್ದು. ಸರ್ಕಾರನೇ ಇವತ್ತು ಸರ್ಕಾರದ ಮಂತ್ರಿಗಳು ತಲೆಗೆ ಬಂದಂತೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಮತದಾರ ಪಟ್ಟಿ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇತಿಹಾಸದಲ್ಲಿ ಮೊದಲೇ ಬಾರಿಗಲ್ಲ,
ಇದು 8ನೇ 10ನೇ ಬಾರಿ ಆಗ್ತಿರುವಂತದ್ದು. 2002ರಲ್ಲಿ ಆಗಿದ್ದು, ಈಗ 2026ರಲ್ಲಿ ಆಗ್ತಿದೆ. ಒಂದು ಕಡೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಿಂದಲೇ SIR ಪ್ರಕ್ರಿಯೆಗೆ ಒಂದು ಅಧಿಕೃತ ಚಾಲನೆ ಸಿಕ್ತು. ಇವತ್ತು ಜನರಿಗೆ ಅರಿವು ಮೂಡಿಸಬೇಕು, ಜನಸಾಮಾನ್ಯರು ಇದ್ರ ಬಗ್ಗೆ ಹೇಳಬೇಕಿತ್ತು. ಅಷ್ಟರ ಒಳಗಡೆ ಕೈಕಮಲ ನಾಯಕರ ನಡುವೆ ಒಂದು ಜಟಾಪಟಿ ಶುರುವಾಗೇ ಬಿಟ್ಟಿದೆ ಇವತ್ತು. ಒಂದಂದ್ರೆ ಈ SIR ಅನ್ನೋದು ಯಾವಾಗ ಈ ಪರಿಷ್ಕರಣೆಗೆ ನಿಂತ್ಕೊಳ್ತಾರೆ, ಇಡೀ ದೇಶ ಒಂದು ಸರಿ ತಲ್ಲಣ ಆಗಿರುವಂಥದ್ದು. ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು ಏನು ಹೇಳ್ತಾರೆ ಇವರು, ಎಲ್ಲ ಕಡೆನೂ ಒಂದು ಗೊಂದಲದಲ್ಲೇ ಇರುವಂಥದ್ದಂತೂ ನಿಜ. ನಮ್ಮನ್ನ ಮತದಾರರ ಪಟ್ಟಿಯಿಂದ ಯಾವುದೋ ದಾಖಲಾತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ತೆಗೆದು ಬಿಡ್ತಾರೆ ಅನ್ನುವಂಥ ಭಯ ಸಾಮಾನ್ಯರಲ್ಲೂ ಇದೆ. ಎಲ್ಲರಲ್ಲೂ ಕೂಡ ಇದೆ. ಮುಖ್ಯ ಚುನಾವಣಾಧಿಕಾರಿಗಳು ಇವತ್ತು ಕೂಡ ಪರಿಷ್ಕರಣೆಗೆ ಒಳಗಾದ್ರು, CM ಆದಿಯಾಗಿ ಕೆಲವರು ಒಂದಷ್ಟು ಒಳಗಾದ್ರು. ಇವೆಲ್ಲ ನೋಡ್ತಾ ಇದ್ರೆ ಒಂದು ಏನೋ ಒಂದು ಸ್ಪಷ್ಟ ಕಲ್ಪನೆ ಇಟ್ಕೊಂಡು ಬಂದಿದ್ದಾರೆ. ಆದರೆ ಎರಡೂ ಪಕ್ಷಗಳು ಗೊಂದಲಕ್ಕೆ ಈಡು ಮಾಡ್ತಾ ಇದ್ದಾವೆ. ಇವರು ಒಂದು 12 ಪ್ರಶ್ನೆಗಳನ್ನ ಎತ್ತಿ ಇಡೋದಂತೆ ಇಂಥ ಸಮಯಕ್ಕೆ. ಜನರು ಮೊದಲೇ ಗೊಂದಲದಲ್ಲಿದ್ದಾಗ ನಾವು ಜನರ ಜೊತೆ ನಿಂತ್ಕೊಳ್ಬೇಕು, ಅಂದರೆ ಮತದಾರರ ಜೊತೆ ನಿಂತ್ಕೋಬೇಕು. ಯಾಕಂದರೆ ಮತದಾರರ ಪ್ರಭುಗಳಿಂದನೇ ನೀವು ಇಲ್ಲಿ ನಿಂತ್ಕೊಂಡಿರೋದು, ಮಾತಾಡೋಕೆ ಅವಕಾಶ ಆಗಿರುವಂಥದ್ದು. ಸೊ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಪ್ರಜೆಗಳಿಗೆ ಏನೇನು ಬೇಕಾಗಿದೆ, ಅಂದರೆ SIRನ ನೀವು ಪರಿಷ್ಕರಣೆ ಮಾಡೋದಕ್ಕೆ ಒಪ್ಪಿ ಬಿಟ್ಟ ನಂತರದಲ್ಲಿ ಈಗ ಪ್ರಶ್ನೆಗಳ ಇಡುವಂಥದ್ದು, ಈಗ ಜನರನ್ನ ಗೊಂದಲಕ್ಕೆ, ಈಗ ಅಶ್ವಥ್ ನಾರಾಯಣ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಸರ್ಕಾರಿ ಅಧಿಕಾರಿಗಳನ್ನೇ ನೇಮಿಸಬೇಕು ಅಂತ ಚುನಾವಣಾ ಆಯೋಗದ ವತಿಯಿಂದ ಇರಬೇಕಾದ್ರೆ ನೀವು ಯಾರ್ಯಾರನ್ನೂ ನೇಮಿಸಬಾರ್ದು ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ರು. ಹೌದು, ಈಗ ಸರ್ಕಾರಿ ಸಿಬ್ಬಂದಿಗಳನ್ನು ಅಲ್ಲಿಗೆ ನೇಮಕ ಮಾಡಬೇಕಾಗಿತ್ತು. ಅದರ ಅಡಿಯಲ್ಲೇ ಇವರು ಯಾರೋ ಪಕ್ಷದವ್ರನ್ನ, ಕಾಂಗ್ರೆಸ್ ಅವ್ರನ್ನ ಬಿಟ್ಕೊಂಡಿದ್ದಾರೆ ಒಳಗಡೆ ಅಂತ ಹೇಳ್ತಾರೆ. ಅದಾದ್ರೆ ನಿಜಕ್ಕೂ ಇದು ಲೋಪ ಆಗ್ಬಿಡುತ್ತೆ. ಅವರ ಮೂಗಿನೇರಕ್ಕೆ ಮಾಡುವಂಥದ್ದಲ್ಲ ಈ ಪರಿಷ್ಕರಣೆ, ತೀವ್ರ ಪರಿಷ್ಕರಣೆ ಏನು ಇಟ್ಕೊಂಡಿದ್ದಾರೆ ಇದನ್ನ ಒಂದು ತಿದ್ದುಪಡಿಗೋ ಅಥವಾ ನಕಲಿ ಮತದಾರರನ್ನು ತೆಗೆದುಹಾಕುವಂಥ ಕಾರ್ಯ ಬಂದಾಗ ಕಾಂಗ್ರೆಸ್ನವರು ಅಥವಾ BJPಗೂ ಅಲ್ಲಿ ನಿಂತಿದ್ದಾಗ ತನಗೆ ಬೇಕಾದವ್ರನ್ನ ಇಟ್ಕೊಂಡೇ ಇಟ್ಟಿರ್ತಾನೆ. ಸೊ ಇದು ಸತ್ಯದ ಪರವಾಗಿ ಪರಿಷ್ಕರಣೆ ನಡಿಬೇಕಾಗಿದೆ. ಈಗ ಉದ್ದೇಶನೇ ಅದೇ, ನಕಲಿಗಳನ್ನು ಎತ್ತಿ ಬಿಡಬೇಕು ಅಂತ. 25,000 ಬಾಂಗ್ಲಾ ಪ್ರಜೆಗಳಿಲ್ಲಿದ್ದಾರೆ, ಮತದಾರರಾಗಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಅವರೆಲ್ಲ ಬದಿಗೊತ್ತು ಬಿಡ್ತಾರೆ. 25,000 ಬೆಂಗಳೂರಲ್ಲೇ ಇದ್ದಂಗಿದ್ದಾರೆ ಅವರು. ಇವ್ರನ್ನೆಲ್ಲ ಈಗ ಪಶ್ಚಿಮ ಬಂಗಾಳದಲ್ಲೂ ಇದೇ ಆಗಿದ್ದು. ಲಕ್ಷಾನುಗಟ್ಟಲೆ ನಕಲಿ ಮತದಾರರು ಹೋದ ನಂತರದಲ್ಲಿ ಕೆಲವು ಕುರ್ಚಿಗಳು ಅಲ್ಲಾಡಿದ್ದು. ಆ ಚುನಾವಣಾ ಸಂದರ್ಭದಲ್ಲಿ ಆಗಿರುವಂಥ ಗೊಂದಲಕ್ಕೂ ಕಾರಣ, ಚುನಾವಣಾ ನಂತರದಲ್ಲೂ ಕೆಲವು ಗೊಂದಲಗಳಿಗೆ ಸೃಷ್ಟಿಯಾಗಿರೋದಕ್ಕೂ ಕೂಡ ಅದೇ ಹತಾಶೆಯೇ ಆಗಿರುವಂಥದ್ದು. ಇಲ್ಲಿ ಶುರುವಲ್ಲೇ ಎಲ್ಲೋ ಹತಾಶೆ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಎರಡು ಪಕ್ಷದಲ್ಲೂ ಗೊಂದಲ ಇದೆ. BJPಗರು ಹೇಳ್ತಾ ಇದ್ದಾರೆ ಪ್ರಶ್ನೆನೇ ಕೇಳಬಾರ್ದು ಅನ್ನೋ ಒಂದು ಪಾಯಿಂಟ್ ಅಲ್ಲ, ಅದು ಕೇಳಿರೋ ಸಮಯ ಇದಲ್ಲ ಅಂತ. ಮೊದಲು ನಿಮಗೆ ಗೊತ್ತಿತ್ತು, ಈಗ 1ನೇ ತಾರೀಕಿಂದ ಶುರು ಮಾಡ್ತಾರೆ, 30ರಿಂದ ಶುರು ಮಾಡ್ತಾರೆ, 29ರವರೆಗೆ ಇರುತ್ತೆ ಅಂತ ಗೊತ್ತಿತ್ತು. ಈ ಹಿಂದೆನೇ ನಿಮ್ಮ ಪ್ರಶ್ನೆಗಳು ಹೋಗಿ ಒಂದಷ್ಟು ಏನಾದ್ರು ಪರಿಷ್ಕರಣೆಗೆ ಬೇಕಾಗಿರುವಂಥವು ಮಾಡಿದ್ರೆ ಆಗಿರೋದು. ನೇಮಕಾತಿಯಲ್ಲೂ ಸರಿಯಾದ ನಿಟ್ಟಲ್ಲಿ SIRಗೆ ನಮ್ಮದು ವಿರೋಧ ಇಲ್ಲ ಅಂತ ಮಾತು ಶುರು ಮಾಡಿದವರು ವಿರೋಧಾಭಾಸವಾಗಿ ಎಲ್ಲವೂ ಮಾತಾಡ್ತಾ ಬಂದರೆ ನೀವು ದ್ವಂದ್ವ ನಿಲುವಲ್ಲಿದ್ದೀರಿ ಅನ್ನುವಂಥ ಸ್ಪಷ್ಟ ಕಾಣಿಸುತ್ತೆ. ಕಾಂಗ್ರೆಸ್ಸಿಗೆ ಸದ್ಯಕ್ಕೆ ಚುನಾವಣೆ ಸಂದರ್ಭ ಇಲ್ಲ, ಆದರೆ ಚುನಾವಣೆಯ ನಕಲಿ ಮತದಾರರನ್ನು ಅಳಿಸೋದಕ್ಕೂ ನೀವು ಬಿಡೋದಿಲ್ಲ, ಅಥವಾ 2 ಬಾರಿ ಇದ್ದವರು ತಿದ್ದುಪಡಿಗೆ ಅವಕಾಶ ಮಾಡಿಕೊಡೋದಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಪರಿಷ್ಕರಣೆ ಆಗಬೇಕು, ಅದು ಕಾನೂನುಬದ್ಧವಾಗಿ ಆಗಬೇಕು ಅಂತಂದಾಗ ಆಡಳಿತದಲ್ಲಿರುವಂಥ ಸರ್ಕಾರ ಅವರಿಗೆ ಸರಿಯಾದ ಹಾದಿ ಮಾಡಿಕೊಟ್ಟಾಗ ಮಾತ್ರ ಸಾಧ್ಯ. ಈಗ BJP ಕೇಂದ್ರದಿಂದ ಪರಿಷ್ಕರಣೆಗೆ ಅವಕಾಶ ಮಾಡಿಕೊಟ್ಟಾಗ, ಮಾಡಲೇಬೇಕು ಅನ್ನುವಂಥ ಕಾಯ್ದೆ ಮಾಡ್ಕೊಂಡು ಬಂದಾಗ ನೀವು ಅವರ ಜೊತೆ ನಿಂತ್ಕೊಂಡು ಆಡಳಿತ ಸರ್ಕಾರವಾಗಿ ನೀವು ಏನು ಮಾಡಬೇಕು ಆಡಳಿತ ವ್ಯವಸ್ಥೆ ಅಡಿ ಅನ್ನುವಂಥದ್ದನ್ನು ಮಾಡ್ಕೋಬೇಕು. ನಿಮ್ಮ ಪಕ್ಷದವ್ರನ್ನ ಬಿಟ್ಟು ಸಿಬ್ಬಂದಿಯ ಜೊತೆಗೆ ಪಕ್ಷದವರು ಹೋಗ್ಬೋದು ಅನ್ನುವಂಥದ್ದು ಇದೆ, ಬಿಟ್ಟರೆ ಪಕ್ಷದವರೇ ಹೋಗ್ಬಿಟ್ಟು ಮಾಡ್ಕೊಂಬನ್ನಿ ಅನ್ನುವಂಥದ್ದು ಎಲ್ಲ ಏಜೆಂಟ್ಗಳು ಹೋಗ್ಬೋದು ಅನ್ನುವಂಥ ಒಂದು ಅವಕಾಶ ಕೊಟ್ಟಿರಬೇಕಾದ್ರೆ ನೀವು ಆ ಏಜೆಂಟ್ಗಳನ್ನೇ ನಿಮ್ಮ ಪಕ್ಷದವ್ರನ್ನೇ ಹಾಕೊಂಡು ಕೂತ್ಕೊಂಡಿದ್ದಾರೆ. BLOಗಳ ನಿಟ್ಟಲ್ಲಿ BLOಗಳಿಗೆ ಮತ್ತು ಮೇಲ್ವಿಚಾರಣೆಗೆ ಒಂದಷ್ಟು ಜನನ್ನ ಹಾಕೊಂಡಿದ್ದಾರೆ. ಸೊ ಸಾವಿರಾರು ಜನ ನಿಂತ್ಕೊಂಡಿರ್ಬೇಕಾದ್ರೆ ನೀವೆಲ್ಲೋ ಒಂದು ಕಡೆ ಲೋಪ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಮತ್ತು ತೂಗು ಕತ್ತಿ ಮೇಲೆ ನೀವೇ ಹೋಗಿ ನಿಂತ್ಕೋತಾ ಇದ್ದೀರಿ ಅಂತ, ಅದೇನು ಬಂದು ತೂಗ್ತಾ ಇಲ್ಲ, ನೀವೇ ಅಲ್ಲಿ ಹೋಗಿ ನಿಂತ್ಕೋತಾ ಇದ್ದೀರಿ. ಸ್ವತಃ ಗೃಹ ಮಂತ್ರಿಗಳಿಗೆ ಈ ನಿಟ್ಟಲ್ಲಿ ಒಂದು ಭರವಸೆ ಇದ್ದಂಗಿಲ್ಲ, ಪರಿಷ್ಕರಣೆ ಸರಿ ಆಗುತ್ತೋ ಇಲ್ವೋ, ಒಂದು ಭಯದಲ್ಲಂತೂ ಇದ್ದಾರೆ. ಇವರು ಸರಿ ಮಾಡೋದಕ್ಕೆ ಬಿಡ್ತಾರೋ ಇಲ್ವೋ, ಕಾಂಗ್ರೆಸ್ ಪ್ರಜೆಗಳನ್ನು ತಗೊಂಡೋಗಿ ನೇಮಕಾತಿ BLOಗಳಿಗೆ ಅಂದರೆ ಬೂತ್ ಮಟ್ಟದಲ್ಲಿ ಇವ್ರನ್ನ ನಿಲ್ಲಿಸ್ಕೊಂಡ್ರೆ ಅವರು ಸರಿಯಾದ ಅಂಕಿಅಂಶ ತೆಗಿತಾರೋ ಇಲ್ವೋ, ನಕಲಿಗಳನ್ನು ಸೈಡ್ಗೆ ಸೇರಿಸ್ತಾರೋ ಇಲ್ವೋ, ಎಲ್ಲವೂ ಆನ್ಲೈನಲ್ಲಿ ಇರಬೇಕಾದ್ರೆ ನೀವು ಇನ್ನೂ ಒಂದು ಬಾರಿ ಅದನ್ನು ನೋಡೋದಕ್ಕೆ, ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಇದೆ. ಎಲ್ಲವನ್ನೂ ಈಗಲೇ ಈಗ ಅಧಿಕೃತ ವೆಬ್ಸೈಟಲ್ಲಿ ಬಿಟ್ಟುಕೊಟ್ಟಿದ್ದಾನೆ. 2002ರಿಂದನೂ ನೀವು ಪರಿಷ್ಕರಣೆ ಮಾಡಿ ನೋಡ್ಬೋದು. ಪ್ರತಿ ಪ್ರಜೆನೂ ಕೂಡ ಆತನ ವೈಯಕ್ತಿಕ ವಿವರವನ್ನು ಅಥವಾ ಎಪಿಕ್ ಕೋಡ್ ಏನಿದೆಯಲ್ಲ ಅದು, ಆ ನಂಬರ್ಗಳನ್ನು ಹೊಡೆದ್ರೆ 2002ರಿಂದ ಬಂದಿರುವಂಥದ್ದು ಅದು ಡೀಟೇಲ್ಸ್ ಎಲ್ಲ ಬರುತ್ತೆ. ಅದಕ್ಕೆ ತಕ್ಕಂಗೆ ಏನು ಪರಿಷ್ಕರಣೆ ಆಗಬೇಕು ಅನ್ನೋದನ್ನು ಆತನೇ ಆನ್ಲೈನ್ ಮೂಲಕ ಮಾಡೋದಕ್ಕೆ ಅವಕಾಶಗಳಿದೆ.
ಈ ಎಲ್ಲ ಇರಬೇಕಾದ್ರೆ ಕಾಂಗ್ರೆಸ್ಸಿಗರು ಯಾಕೆ ಭಯ ಪಡ್ತಾ ಇದ್ದಾರೆ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಅಂದರೆ ನಕಲಿ ಮತದಾರರು ಹೋಗಬಾರದು ಅನ್ನೋ ಚಿಂತನೆ ಇದ್ದರೆ ಅವ್ರನ್ನ ಇಟ್ಕೊಂಡು ಮಾಡೋದೇನು ನೀವು? ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಮತದಾರರ ಪಟ್ಟಿಯಿಂದ ಮೃತರಾದವ್ರನ್ನ ತೆಗಿಬೇಕು ಅನ್ನುವಂಥ ನಿಟ್ಟಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಅಂತಂದರೆ ಯಾಕೆ ಮತದಾರರ ಪಟ್ಟಿಯಲ್ಲಿ ಮೃತರಾದವ್ರು ಇರಬೇಕು? ಹೌದು. ಸೊ ಇದಕ್ಕೆಲ್ಲ ಒಂದು ಸ್ಪಷ್ಟನೆ ಕೊಡಬೇಕು. ನೀವು ವಿರೋಧ ಮಾಡ್ತಾ ಇರೋದು ಯಾಕೆ, ಮತ್ತು ಈ ಸಮಯನೇ ಯಾಕೆ ಕಾಯ್ತಾ ಇದ್ರಿ? ಈ ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಿಮ್ಮಲ್ಲಿರುವಂಥ ಕಾರಣಗಳಾದರೂ ಹೇಳಬೇಕು. ಅದನ್ನೇ ಮಾಡೋದಿಲ್ಲ ಇವರು. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.